ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸುಷ್ಮಾ. ಇವತ್ತು ನಾನು ನಿಮಗೆ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಈಸಿಯಾಗಿ. 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ, 1/2 ಮೀಟರ್ ಬ್ಲೌಸ್ ಪೀಸ್. ನೆಕ್ಸ್ಟ್ ಸ್ಲೀವ್ಗೆ 1/4 ಮೀಟರ್ ಸ್ಯಾರಿಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಗೋಸ್ಕರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತೊಗೋಬೇಕು ಅಂತ ತೋರಿಸಿದ್ದೀನಿ. ಸೇಮ್ ಮೆಷರ್ಮೆಂಟ್ಸ್ಗೆ ನಾನು ಈಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದೇನಕ್ಕೆ ಅಂತಂದರೆ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನೆಕ್ಸ್ಟ್ ಸ್ಟಿಚ್ ಮಾಡಬೇಕಾದಾಗ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ನಂತರ ಈಗ ಬ್ಲೌಸ್ ಲೆಂತ್ ಬಂದುಬಿಟ್ಟು 13.5 ಇದೆ. ಅದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಮತ್ತೆ ಅದರ ಮೇಲೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ. ಅದು ಕೂಡ ಸ್ಟಿಚಿಂಗೋಸ್ಕರನೇ. ನಾನು ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಬಿಗಿನರ್ಸ್ಗೆ ಈಸಿ ಆಗುತ್ತೆ. 1/2 ಇಂಚ್ ಮಾರ್ಕ್ ಮಾಡಿಕೊಂಡು ನಂತರ ಈಗ ಶೋಲ್ಡರ್ ನೋಡೋಣ. ಭುಜದ ಭಾಗ ಪ್ರಿವಿಯಸಲ್ಲಿ ನಾವು ಅಳತೆ ಮಾಡ್ದಂಗೆ 10.5 ಬಂದಿದೆ. ಭುಜದ ಭಾಗ 10.5ನ ಅರ್ಧ ಮಾಡೋಣ. ಈ ರೀತಿ ಟೇಪಲ್ಲೇ ಅರ್ಧ ಮಾಡೋದ್ರಿಂದ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ 5.25 ಬಂದಿದೆ. ಅದನ್ನು ನಾವು ಮೆಷರ್ ಮಾಡ್ಕೊಳ್ಳೋಣ. ನಂತರ ನಾವು ಎದೆ ಭಾಗ ಲೈನ್ ಹಾಕೋದಕ್ಕೋಸ್ಕರ ಈಗ ಭುಜ ಭಾಗದಿಂದ ಕಂಗಳ ಭಾಗಕ್ಕೆ ನಾವು ಮೆಷರ್ ಮಾಡ್ತೀವಿ. ಅದು 5 ಬಂದಿದೆ. 5 ಅದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಮಾರ್ಕ್ ಹಾಕೊಳ್ಳೋದ್ರಿಂದ ಭುಜ ಜಾರೋದಿಲ್ಲ, ನಮಗೆ ನೀಟಾಗೆ ಬ್ಲೌಸ್ ಇರುತ್ತೆ. ಇವಾಗ ಇದು ಮೇಲೆ ನಾವು 5.25 ತೊಗೊಂಡಿದ್ವಲ್ಲ, ಈ ಲೈನ್ ಕೂಡ ನಾವು 5.25 ತೊಗೊಳ್ತೀವಿ. ಆ ಮಾರ್ಕ್ ಈ ಮಾರ್ಕ್ ಜಾಯಿನ್ ಮಾಡ್ಕೊಳ್ಳೋಣ. 5.25 ಕೆಳಗಡೆ 5.25 ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಚೆಸ್ಟ್ ಭಾಗ ಬಂದುಬಿಟ್ಟು 35 ಇದೆ. 35ನ 4 ಭಾಗ ತೊಗೋಬೇಕು. ಯಾಕಂದರೆ ನಾವು ಚೆಸ್ಟ್ನ ಫುಲ್ ಅಳತೆ ತೊಗೊಂಡಿದ್ದೀವಿ, ಅದಕ್ಕೋಸ್ಕರ 4 ಭಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಂಟು ಮುಕ್ಕಾಲು ಬಂದಿದೆ. 35ನ 4 ಭಾಗ ಮಾಡಬೇಕು. 8.25ನ ಮೆಷರ್ ಮಾಡೋಣ. 8.25 ಸಾರಿ. ನಂತರ ಎಕ್ಸ್ಟ್ರಾ 1.5 ಇಂಚ್ ತೊಗೊಳ್ತೀವಿ. ನಂತರ ವೇಸ್ಟ್ ಭಾಗ 29.5. ಇದನ್ನು ಕೂಡ ನಾವು 4 ಭಾಗ ಮಾಡ್ಕೊಳ್ತೀವಿ. ಏಳು ಕಾಲು ಬಂದಿದೆ. 7/4 ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಏಳು ಕಾಲು, ನಂತರ 1 ಇಂಚು, ನಂತರ 1.5 ಇಂಚ್ ಎಕ್ಸ್ಟ್ರಾ. 1 ಇಂಚ್ ಏನಕ್ಕೆ ಅಂದರೆ ಬ್ಯಾಕ್ ಸೈಡ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ.
ಮತ್ತೆ ಲೈನ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ. 2 ಲೈನ್ಸ್ನ 1 ಇಂಚ್ ತೊಗೊಂಡಿದ್ದು ಮಾತ್ರ ಲೈನ್ ಹಾಕ್ಕೋಬಾರ್ದು, ಮಿಕ್ಕಿದ ಲೈನ್ಸ್ ಮಾತ್ರ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈಗ ಕಂಕಳ ಭಾಗ 1/2 ಇಂಚ್ ಮಾರ್ಕ್ ಹಾಕ್ಕೊಂಡು ಅದನ್ನು ಶೇಪ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಶೇಪ್ ಮಾಡ್ಕೊಳ್ಳೋದು. ನಂತರ ನೆಕ್ ಎಂಟಿದೆ, ಎಂಟನ್ನ ಮಾರ್ಕ್ ಹಾಕ್ಕೊಳ್ಳೋದು. ನಂತರ ಭುಜ ಬಂದ್ಬಿಟ್ಟು 2 ಇದೆ. ಆ 2ಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ. ಏನಕ್ಕೆ ಅಂದರೆ 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ಹೊಲಿಗೆಗೆ ಹೋಗುತ್ತೆ, ಅದಕ್ಕೋಸ್ಕರ 3 ಇಂಚ್ ತೊಗೊಳ್ತೀವಿ. ಈಗ ನೆಕ್ ಭಾಗ ಬಂದ್ಬಿಟ್ಟು 2.25 ಬಂದಿದೆ. ನೆಕ್ ಬ್ರಾಡ್ ಬಂದುಬಿಟ್ಟು 2.25 ಬರುತ್ತೆ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ. ನಮಗೆ ಎಷ್ಟು ಬೇಕು ಅಂದರೆ ಬ್ರಾಡು ಅಷ್ಟನ್ನು ಜಾಸ್ತಿ ಮಾಡ್ಕೋಬೋದು. ಈಗ ಜಾಯಿನ್ ಮಾಡೋಣ. ಬ್ಯಾಕ್ ಪೀಸ್ ಈ ಥರ ಕಟ್ ಮಾಡಿದ್ದಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ತುದಿಗೆ. ನೆಕ್ಸ್ಟು ಹೊಲಿಬೇಕಾದಾಗ ನಿಮಗೆ ಕ್ಲೀನಾಗೆ ಗೊತ್ತಾಗುತ್ತೆ ಯಾವ ಕಡೆ ಹೊಲಿಬೇಕು ಅಂತ ಹೇಳ್ಬಿಟ್ಟು. ಈ ರೀತಿ ಬ್ಲೌಸ್ ಕಟ್ ಮಾಡಿದ್ದಾದಮೇಲೆ ಈ ರೀತಿ ತುದಿಗೆ ಕಟ್ ಮಾಡ್ಕೋಬೇಕು. ಆಗ ಯಾವುದು ಹೊಲಿಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆ ಲೈನ್ ಕರೆಕ್ಟಾಗಿ ಹೊಲಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ನಂತರ ಫ್ರಂಟ್ ಪಾರ್ಟ್ ನೋಡೋಣ. ಫ್ರಂಟ್ ಪೀಸ್ ಕಟ್ ಮಾಡೋಕ್ಕೂ ಮುಂಚೆ ಎಡ್ಜಸ್ ಇರುತ್ತಲ್ಲ ಅದನ್ನು ನಾವು ತಗೊಳ್ಳೋದಿಲ್ಲ, ಅದನ್ನು ಬಿಟ್ಬಿಟ್ಟು ನಾವು ಅಳತೆ ಮಾಡ್ಕೊಳ್ತೀವಿ. ಈ ಎಡ್ಜಸ್ ಗೊತ್ತಾಗಲಿಲ್ಲ ಅಂದರೆ ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಹೊಸದಾಗಿ ಕಟ್ ಮಾಡೋರು ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ.
ಈ ರೀತಿ ಬ್ಯಾಕ್ ಪಾರ್ಟ್ನ ಇಟ್ಬಿಟ್ಟು ಅದು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೀಸ್ ಉಳಿಯುತ್ತೆ, ಲೈನಿಂಗ್ ಪೀಸ್ ಉಳಿಯುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ತೀವಿ. ಹೇಗೆ ಶೇಪ್ ಇದೆಯೋ ಆ ಶೇಪ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಹೇಗಿದೆಯೋ ಹಾಗೆ ಆ ಲೈನ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ಹೊಸದಾಗಿ ಕಲಿಯೋರಿಗಂತೂ ತುಂಬ ಈಸಿ ಆಗುತ್ತೆ. ಬ್ಲೌಸ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಈ ರೀತಿ ನೋಡಿಕೊಂಡು ಈಸಿಯಾಗಿ ಕಲಿಬೋದು. ಈಗ ಯಾವ್ದ್ಯಾವ್ದು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಕಂಕಳ ಭಾಗದ ಹತ್ರ 1/2 ಇಂಚ್ ಕಮ್ಮಿ ಮಾಡಬೇಕು. ನಂತರ ½ ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ ಮತ್ತು 1 ಇಂಚ್ ಎಕ್ಸ್ಟ್ರಾ. ಈ ರೀತಿ ಎಕ್ಸ್ಟ್ರಾ ತೊಗೊಂಡಿದ್ದಾದಮೇಲೆ ಅವನ್ನು ಜಾಯಿನ್ ಮಾಡ್ಕೊಳ್ಳೋಣ. ಇವು ಫ್ರಂಟ್ ಪಾರ್ಟ್ಗೆ ಎಕ್ಸ್ಟ್ರಾ ತೊಗೊಳ್ಳೋದು. ಭುಜ ಹತ್ರ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಹೊಲಿಯುವಾಗ ಈಸಿಯಾಗಿ ಹೊಲ್ಕೋಬೋದು. ನಂತರ ಫ್ರಂಟ್ ನೆಕ್ 6 ಇಂಚಿದೆ. ಸೇಮ್ ಬ್ಯಾಕ್ ಹೇಗೆ ತೊಗೊಂಡಿದ್ದು ಅದೇ ಥರ ಅಳತೆ. ½ ಇಂಚ್ ಹಾಕ್ಕೊಂಡು ಶೇಪ್ ಮಾಡ್ಕೊಳ್ಳಿ. ನಂತರ ಈಗ ಡಾಟ್ ಹೇಗೆ ತೊಗೊಳೋದು ಅಂತ ಹೇಳ್ತೀನಿ. ಬ್ಲೌಸ್ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಆ ಸೆಂಟರ್ ಡಾಟ್ ಇದೆಯಲ್ಲ, ಆ ಸೆಂಟರ್ ಡಾಟ್ ತುದಿಗೆ ಇಟ್ಕೊಂಡು ನೆಕ್ಸ್ಟು ಭುಜ ಈ ರೀತಿ ಭುಜ ಭಾಗದಿಂದ ಸೆಂಟರ್ ಡಾಟ್ಗೆ ಇಟ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸೆಂಟರ್ ಡಾಟ್. ನಂತರ ಉಕ್ಸ್ ಪಟ್ಟಿಯಿಂದ ಸೆಂಟರ್ ಡಾಟ್ ಕರೆಕ್ಟಾಗಿ ನಾವು ಅಳತೆ ಮಾಡಿದ್ರೆ ಎಷ್ಟು ಅಳತೆ ತೊಗೋಬೇಕು ಅಂತ ಗೊತ್ತಾಗುತ್ತೆ. ನಾಲ್ಕು ಇಂಚಿದೆ. 4 ಇಂಚ್ಗೆ ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ. 1/4 ಇಂಚ್ ಏನಕ್ಕೆ ಅಂದರೆ ಸ್ಟಿಚ್ ಮಾಡೋದಕ್ಕೋಸ್ಕರ ತೊಗೊಳ್ತೀವಿ ಎಕ್ಸ್ಟ್ರಾ.
ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಡಾಟ್ ಎಷ್ಟು ತಗೋಬೇಕು ಅಂತ ಅಳತೆ ಮಾಡಬೇಕು. 2.5 ಇದೆ. 2.5 ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರ್ ಡಾಟ್ ಅಳತೆ ಮಾಡಿದ್ದು ಪ್ಲಸ್ ಸೆಂಟರ್ ಡಾಟ್ ಎಷ್ಟು ಬೇಕು ಅನ್ನೋದು ಅದನ್ನು ಅಲೈನ್ ಮಾರ್ಕ್ ಹಾಕ್ಕೊಳ್ಳಿ. ಆಗಲೇ ಮೆಷರ್ ಮಾಡಿದ ಹಾಗೆ 4 ಬಂದಿದೆ, ಅದನ್ನು 4 ಕಾಲಾಗಿ ತಗೊಳ್ತೀವಿ. ಈ ರೀತಿ ಉಕ್ಸ್ ಪಟ್ಟಿಯಿಂದ ಆ ಡಾಟ್ಗೆ ಮೆಷರ್ ಮಾಡ್ಕೋಬೇಕು. ಡಾಟ್ ಹೊಲಿಯೋದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ, ಮಾರ್ಕ್ ಹಾಕ್ಕೊಳ್ತೀವಿ. ಚೆಸ್ಟು ಕ್ಲೀನಾಗಿ ಕೂರಬೇಕು ಅಂದರೆ ನಾವು ಈ ಡಾಟ್ನ ಹಾಕ್ಕೋಬೇಕಾಗತ್ತೆ ಕಂಪಲ್ಸರಿ. ಈಗ ಸೆಂಟರ್ ಡಾಟ್ ಮಾರ್ಕ್ ಮಾಡಿದ್ದಾಯಿತು. ನೆಕ್ಸ್ಟ್ ಬೆಲ್ಟ್ ಅಳತೆ ಹೇಗೆ ಅಂತ ತೋರಿಸ್ತೀನಿ. ಈ ರೀತಿ ಉಕ್ಸ್ ಪಟ್ಟಿ ಹತ್ರ ಮೇಲೆ ನೆಕ್ಕಿಂದ ಬೆಲ್ಟ್ ಪಾರ್ಟ್ವರೆಗೂ ನೋಡಿಕೊಂಡು, ಅದು 4 ಇದೆ, 4ಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಗ 5 ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಆಯಿತು ಅಂತಂದರೆ ಜಸ್ಟ್ 1 ಇಂಚ್ ಮಾರ್ಕ್ ಹಾಕ್ಕೊಳ್ಳಿ, ಎಲ್ಲ ಅಳತೆಗೂ ಕರೆಕ್ಟಾಗಿ ಬರುತ್ತೆ. ಈ ರೀತಿ 1 ಇಂಚ್. ನಂತರ ಈ ಸೈಡ್ ಕೂಡ ಅಷ್ಟೇ, ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ದೇ ಇದ್ರೂ ನಾವು 1 ಇಂಚ್ ತೊಗೋಬೋದು. ಸ್ವಲ್ಪ ದೊಡ್ಡ ಸೈಜ್ಗೆ ಮಾತ್ರ 1.25 ಇಂಚ್ ತೊಗೋಬೇಕು. ಈಗ 6 ಇದೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 7 ಬರುತ್ತೆ. ನೋಡಿ 7 ಮಾರ್ಕ್ ಹಾಕಿದ್ರೂ ನಮಗೆ ಅಲ್ಲಿ 1 ಇಂಚ್ ತೊಗೊಂಡಾಗೆ ಆಗುತ್ತೆ. ಈ ರೀತಿ ನಾನು ತೋರಿಸ್ಕೊಟ್ಟಿದ್ದು ಕನ್ಫ್ಯೂಷನ್ ಆಯಿತು ಅಂದರೆ 1 ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಸಾಕು. ಈ ಥರ ಲೈನ್ಸ್ ಜಾಯಿನ್ ಮಾಡ್ಕೋಬೇಕು. ಆಗ ನಮಗೆ ಬೆಲ್ಟ್ ಪಾರ್ಟ್ ಬರುತ್ತೆ. ನಂತರ 2ನೇ ಡಾಟ್ ಹೇಗೆ ಅಂದರೆ, ಆಗಲೇ ನಾವು 5 ಇಂಚ್ ತೊಗೊಂಡಿದ್ವಿ ಅಲ್ಲ, ನೆಕ್ಕಿಂದ ಬೆಲ್ಟ್ವರೆಗೂ ಆ ಅಳತೆ, ಆ 5ನ್ನು ಅರ್ಧ ಮಾಡ್ಕೋಬೇಕು. 2.5 ಇದು 2ನೇ ಡಾಟ್, ಮತ್ತು 2.5 ಮಾರ್ಕ್ ಹಾಕ್ಕೊಂಡು ಲೈನ್ ಜಾಯಿನ್ ಮಾಡ್ಕೊಳ್ಳಿ. ನಂತರ 3ನೇ ಡಾಟ್ 1.5 ಇಂಚ್ ಸ್ಟಿಚ್ಚಿಂಗ್ಗೆ ಬಿಟ್ಬಿಟ್ಟು ಅಲ್ಲಿಂದ 2.5 ಮಾರ್ಕ್ ಹಾಕ್ಕೋಬೇಕು. ಅದು 3ನೇ ಡಾಟ್ ಬರುತ್ತೆ. ಈ ರೀತಿ 3.5 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 3ನೇ ಡಾಟ್ ಕೂಡ ಬಂತು.
ಬೆಲ್ಟ್ ಪಾರ್ಟ್ ಬಂದುಬಿಟ್ಟು 4.5 ಇದೆ. ನಾವು ಹೊಲ್ದಿದ್ದಾದಮೇಲೆ ಹಾಫ್ ಇಂಚ್ ಹೊಲ್ದಿದ್ದಾದಮೇಲೆ 3.5 ಬರುತ್ತೆ. ಈಗ ಹೊಲ್ದಿರೋ ಬ್ಲೌಸಲ್ಲಿ ನೋಡೋಣ. ಬೆಲ್ಟು 3.5 ಇದೆ. ಈಗ ನಾವು ಮಾರ್ಕ್ ಹಾಕಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ 3.5 ಬಂದಿದೆ. ಇದು ಆ ಡಾಟ್ ಬಿಟ್ಬಿಟ್ಟು 3.5 ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಲ್ವ, 1.5 ಮಾರ್ಕ್ ಹಾಕ್ಕೊಳ್ಳಿ. ಡಾಟ್ನ ಬಿಟ್ಬಿಟ್ಟು ನಾವು ಅಳತೆ ಮಾಡ್ಕೋಬೇಕು. ಆಗ 8 ಇದೆ. ವೇಸ್ಟ್ ಪಾರ್ಟ್ ಬಂದುಬಿಟ್ಟು 29.5 ಇತ್ತು. ಅದನ್ನು 4 ಭಾಗ ಮಾಡಿದ್ರೆ 7.25 ಬರುತ್ತೆ. ಈಗ ಇಲ್ಲಿ ಬಂದಿದ್ದು 8. ನಾವು ಹೊಲಿಯೋ ಅಷ್ಟರಲ್ಲಿ 8 ಇಲ್ಲ 7.25 ಬರುತ್ತೆ. ಈ ರೀತಿ ಫ್ರಂಟ್ ಪಾರ್ಟ್ ಮುಗೀತು. ಈ ರೀತಿ ಎಲ್ಲ ಡಾಟ್ಗೂ ಹಾಕ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡೋದ್ರಿಂದ ಹೊಲಿಬೇಕಾದಾಗ ಯಾವ ಡಾಟು ಯಾವ ಕಡೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕರೆಕ್ಟಾಗಿದೆಯಾ ಇಲ್ವಾ ಒಂದ್ಸಲ ಚೆಕ್ ಮಾಡೋಣ, ಹೊಲಿಬೇಕಾದಾಗ ಪ್ರಾಬ್ಲಮ್ ಆಗಬಾರ್ದು ಅಂತ. ಫ್ರಂಟ್ ಪಾರ್ಟಲ್ಲಿ ನಮಗೆ ಅಲ್ಲಿ ಡಾಟ್ ಬರುತ್ತೆ, ಅದಕ್ಕೋಸ್ಕರ ಅದನ್ನ ಫೋಲ್ಡ್ ಮಾಡಿಕೊಂಡು ನಾವು ಅಳತೆ ಮಾಡ್ತೀವಿ. ಈ ರೀತಿ ಕರೆಕ್ಟಾಗಿ ಬರುತ್ತೆ. ಹೀಗೆ ಬಂದು ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನಂತರ ಬೆಲ್ಟ್ ಪಾರ್ಟ್ ಯಾವ ರೀತಿ ಮೆಷರ್ ಮಾಡಬೇಕು, ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡೋಣ. ನಾವಾಗಲೇ ಸೆಂಟರ್ ಡಾಟ್ಗೋಸ್ಕರ 1 ಇಂಚ್ ಅಂತೇಳಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ. ಅದನ್ನು ಇಲ್ಲಿ ತೆಗೆದಾಕಬೇಕಾಗತ್ತೆ. ರೈಟ್ ಸೈಡ್ 1 ಇಂಚ್, ಲೆಫ್ಟ್ ಸೈಡ್ 1 ಇಂಚ್ ಕಟ್ ಮಾಡ್ಕೋಬೇಕು. ಆಗ ನಮಗೆ ಬ್ಲೌಸ್ ಬೆಲ್ಟು ಕರೆಕ್ಟಾಗಿ ಬರುತ್ತೆ. ಇದು ಮತ್ತೆ ನಾಚ್ ಹಾಕ್ಕೋಬೇಕಾಗತ್ತೆ ಲೆಫ್ಟ್ ಸೈಡು. ನಾವು ಬೆಲ್ಟ್ ಕಟ್ ಮಾಡ್ಕೊಂಡಿದ್ದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಈ ರೀತಿ ಉಕ್ಸ್ ಪಟ್ಟಿಯಿಂದ ಮಧ್ಯ ಡಾಟ್ಸ್ನ ಬಿಟ್ಬಿಟ್ಟು ನೋಡ್ಕೋಬೇಕು. ಈಗ ಕರೆಕ್ಟಾಗಿದೆ.
ಬ್ಯಾಕ್ ಪಾರ್ಟ್ಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಂತರ ಸ್ಲೀವ್ ಮಾರ್ಕ್ ಮಾಡಬೇಕಾದ್ರೆ ಲೆವೆಲಾಗಿದೆಯಾ ಇಲ್ವಾ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ದಾದಮೇಲೆ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ತೀವಿ. 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ಬ್ಲೌಸಿಂದನೇ ಅಳತೆ ಮಾಡ್ತೀವಿ. ಫಸ್ಟಿಗೆ ಸ್ಲೀವ್ ಲೂಸ್, ನಂತರ ಸ್ಲೀವ್ ಲೆಂತ್, ಆರ್ಮ್ ಹೋಲ್, ಸ್ಲೀವ್ ಲೆಂತಿಂದ ಆರ್ಮ್ ಹೋಲ್ಗೆ ಶೇಪ್ ಮಾಡ್ಕೊಳ್ಳಿ. ನಂತರ 1.5 ಇಂಚ್ ಎಕ್ಸ್ಟ್ರಾ, ಮತ್ತು ಫ್ರಂಟ್ಗೋಸ್ಕರ ಶೇಪ್ ಈ ರೀತಿ ಕಟ್ ಮಾಡಿಕೊಂಡು ನಾಚ್ ಹಾಕ್ಕೋಬೇಕಾಗತ್ತೆ ಕಂಪಲ್ಸರಿಯಾಗಿ. ಎಕ್ಸ್ಟ್ರಾ ಇರೋ ಬಟ್ಟೆ ಕಟ್ ಮಾಡ್ಕೊಳ್ಳಿ. ನಂತರ ಫ್ರಂಟ್ ಪಾರ್ಟ್ಗೆ ನಾವು 1/2 ಇಂಚ್ ತೆಗಿತೀವಿ. ಏನಕ್ಕೆ ಅಂದರೆ ಫ್ರಂಟ್ ಚೆಸ್ಟ್ ಇರೋದ್ರಿಂದ ರಿಂಕಲ್ಸ್ ಬರುತ್ತೆ ನಾವು ಡೈರೆಕ್ಟಾಗಿ ಹಾಗೆ ತೊಗೊಂಡ್ರೆ, ಅದಕ್ಕೋಸ್ಕರ. ಈಗ ಸ್ಲೀವು ಫ್ರಂಟ್ ಪಾರ್ಟು ಕರೆಕ್ಟಾಗಿದೆಯಾ ಇಲ್ವಾ ನೋಡಬೇಕು. ಬ್ಲೌಸ್ ಪೀಸ್ಗೆ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಬ್ಲೌಸ್ ಪೀಸ್ ಬಂದುಬಿಟ್ಟು ನಾನು 1/2 ಮೀಟರ್ ತೊಗೊಂಡಿದ್ದೀನಿ. ಯಾಕೆಂದರೆ ಬ್ಲೌಸ್ಗೆ ಮಾತ್ರ ನಾನು ಸಪ್ರೇಟಾಗಿ ಸ್ಯಾರಿಯಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಫ್ರಂಟು ಬ್ಯಾಕ್ ಪೀಸಸ್ಗೆ ಇದೆ 1/2 ಮೀಟರ್ ಸರಿ ಹೋಗುತ್ತೆ ಅಂತ. ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಬ್ಯಾಕ್ ಪೀಸ್ನ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಆ ಫೋಲ್ಡಿಂಗ್ ಹೇಗಿದೆಯೋ ಆ ಫೋಲ್ಡಿಂಗ್ ಹತ್ರನೇ ಬ್ಲೌಸ್ ಪೀಸ್ ಆಗಲಿ ಕಟ್ ಮಾಡಿರೋ ಪೀಸ್ ಆಗಲಿ ಈಕ್ವಲಾಗಿ ಇಟ್ಕೋಬೇಕು. ಈ ರೀತಿ ಅಡ್ಜಸ್ಟ್ ಮಾಡಿಬಿಟ್ಟು ಒಂದೇ ಸಲ ಕಟ್ ಮಾಡಬೇಡಿ, ನೋಡಿಬಿಟ್ಟು ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ನಂತರ ಕಟ್ ಮಾಡಬೇಕಾಗತ್ತೆ. ಒಂದೇ ಸಲ ಕಟ್ ಮಾಡಿಬಿಟ್ರೆ ಮತ್ತೆ ಸಾಲ್ಕೆಗೆ ಬಂದುಬಿಡುತ್ತೆ. ಅದಕ್ಕೆ ಹೀಗೆ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಾಲು ಇಂಚಷ್ಟು ನಾನು ಕಟ್ ಮಾಡ್ತಾಯಿದ್ದೀನಿ.
ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ 1/4 ಮೀಟರ್ ಅಷ್ಟು. ಇದನ್ನು ಸ್ಲೀವ್ಗೆ ತೊಗೊಂಡಿದ್ದೀನಿ. ಈ ರೀತಿ ಇಟ್ಬಿಟ್ಟು 1/4 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪೀಸಸ್ನು ಸೇರಿಸಿ ಚಿಕ್ಕ ಪುಟ್ಟ ಪೀಸಸ್ ಇದ್ರೂ ಅದರಲ್ಲೇ ಸೇರಿಸ್ಬಿಡಿ, ಮತ್ತೆ ಹೊಲಿಬೇಕಾದಾಗ ಯೂಸ್ ಆಗುತ್ತೆ. ಈ ರೀತಿ ಕಟ್ಬಿಟ್ಟು ಇಟ್ಕೊಳ್ಳೋದ್ರಿಂದ ಬ್ಲೌಸಸ್ ಎಲ್ಲೂ ಮಿಸ್ ಆಗೋದಿಲ್ಲ, ಬ್ಲೌಸ್ ಪೀಸಸ್ ಕೂಡ. ನಿಮಗೆ ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.